ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ದಿನದ ಪ್ರಮುಖವಾದ ಸುದ್ದಿ ನಿಮಗೆಲ್ಲ ಗೊತ್ತಿರೋ ಹಾಗೆ 27 ಮತ್ತು 28 ಡಿಸೆಂಬರಂದು KEಯಿಂದ KPCL ಮರುಪರೀಕ್ಷೆಯನ್ನು ನಡೆಸಿರ್ತಾರೆ. KE ಅವರು 28ನೇ ತಾರೀಕು ಅಂದರೆ ಇವತ್ತೇ ಎಲ್ಲ ಒಂದು ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಕಟಿಸಿ ಆಕ್ಷೇಪಣೆಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದು ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಕೂಡ ಹೊರಡಿಸಿರ್ತಾರೆ. 27 ಮತ್ತು 28ರಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೀ ಉತ್ತರಗಳನ್ನು 28ರಂದು ಪ್ರಕಟಿಸಲಾಗಿದೆ. ಇದಕ್ಕೆ ಆಕ್ಷೇಪಣೆ ಇದ್ದರೆ 30/12ರಂದು ನಿಗದಿತ ಶುಲ್ಕದ ಜೊತೆಗೆ ಸಲ್ಲಿಸಬೇಕು ಅಂತೇಳಿ ಒಂದು ಕಿರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮತ್ತು ಅದೊಂದೇ ಅಲ್ಲ, ಇದ್ರ ಜೊತೆಗೆ ಪ್ರಮುಖವಾದಂಥ ಒಂದು ವಿಷಯ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ ಖಾಲಿ OMRಗಳಿಂದ ಕಳಿಸ್ತಾಯಿದ್ರು. ಬಟ್ ಅಲ್ಲಿ ಮೇ ಹಂತದಲ್ಲಿ ಅಕ್ರಮವಾಗಿ ಫಿಲ್ ಮಾಡೋವಂಥ ಅವಕಾಶಗಳು ಇರುತ್ತೆ ಅಂತೇಳಿ ಎಲ್ಲರೂ ಕೆಲವು ಸ್ಪರ್ಧಾರ್ಥಿಗಳೆಲ್ಲ ಒಂದು ಗೊಂದಲ ಇದ್ದೇ ಇತ್ತು. ಮೊದಲಿಂದ ಕೂಡ ಅನುಮಾನ ಇತ್ತು. ಆದರೆ KE ಅವರು ಪಾರದರ್ಶಕವಾಗಿ ಒಂದು ಪರೀಕ್ಷೆಯನ್ನು ನಡೆಸೋಕ್ಕೆ ಒಂದು ದಿಟ್ಟ ಹೆಜ್ಜೆ ಏನಂದರೆ, ಇವತ್ತು ಪರೀಕ್ಷೆಯನ್ನು ನಡೆಸಿ ಇವತ್ತೇ ಆ OMR ಏನು ಅಭ್ಯರ್ಥಿಗಳು ಫಿಲ್ ಮಾಡಿರ್ತಾರೆ ಆ ಒಂದು ಕಚೇರಿ ಪ್ರತಿಯನ್ನು ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಪ್ರತಿಯೊಬ್ಬರದ್ದು ಕೇಂದ್ರವಾರು ಎಷ್ಟೆಷ್ಟು ಕೇಂದ್ರದಲ್ಲಿ ಎಕ್ಸಾಮ್ಸ್ ನಡೆದಿದ್ದಾವೆ ಅಷ್ಟು ಕೇಂದ್ರಗಳದ್ದು ಒಂದು PDF ಅಪ್ಲೋಡ್ ಮಾಡಿದ್ದಾರೆ. OMR ಶೀಟ್ಸ್ನ ನೀವು ನೋಡ್ಬೋದು. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಎಷ್ಟೆಷ್ಟು ತೆಗೆದಿದ್ದಾರೆ, ಯಾವುದಕ್ಕೆ ಎಷ್ಟೆಷ್ಟು ಅಟೆಂಡ್ ಮಾಡಿದ್ದಾರೆ, ಕಂಪ್ಲೀಟ್ OMRನ ಅಪ್ಲೋಡ್ ಮಾಡಿದ್ದಾರೆ. ಇವತ್ತೇ ಅಪ್ಲೋಡ್ ಮಾಡಿದ್ದಾರೆ. ಇವತ್ತಾಗಿರೋ ಎಕ್ಸಾಮ್ಸ್ದು ಕೂಡ ಇವತ್ತು ಅಪ್ಲೋಡ್ ಆಗಿದ್ದಾವೆ. ಇದು ಒಂದು ಪಾರದರ್ಶಕತೆಗೆ ಒಂದು ಹಿಡಿದ ಕೈಗನ್ನಡಿ ಅನ್ಬೋದು. KE ಪ್ರಾಧಿಕಾರಕ್ಕೆ ಒಂದು ಸಲ್ಯೂಟ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಒಂದು ಅದ್ಭುತ ಪಾರದರ್ಶಕ ರೀತಿಯಲ್ಲಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ KE ಅವರು. ಸೊ ಆದ್ದರಿಂದ ಯಾರ್ಯಾರೆಲ್ಲ ಈ KPCL ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ 27-28ರಂದು ಕೀ ಉತ್ತರ ಪ್ರಕಟವಾಗಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಆಕ್ಷೇಪಣೆ ಇದ್ದರೆ 30ನೇ ತಾರೀಕು ಕೂಡ ಆಕ್ಷೇಪಣೆ ಸಲ್ಲಿಸಿ. ಮತ್ತು ನಿಮ್ಮ ಏನು OMR ಏನಿದೆ ಅದು ಕೂಡ ಅಪ್ಲೋಡ್ ಆಗಿದೆ. ಅದೇ ಲಿಂಕಲ್ಲೇ ಇರುತ್ತೆ. ಆ OMRನು ತಾವು ನೀವು ಯಾವ ಕೇಂದ್ರ ಎಕ್ಸಾಮ್ ಬರೆದಿರೋ ಆ ಕೇಂದ್ರನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಎಲ್ಲರದು ಆ ಕೇಂದ್ರದಲ್ಲಿರೋ ಅಷ್ಟೂ ಜನ OMR 1/1 ರಿಜಿಸ್ಟರ್ ನಂಬರ್ ವೈಸ್ ಆರ್ಡ್ರಾಗಿ ಸ್ಕ್ಯಾನ್ ಮಾಡಿರ್ತಾರೆ. ಅದು ನೀಟಾಗಿ ತಾವು ನೋಡ್ಕೊಬೋದು ಅಂತ ಹೇಳ್ತಾ ಶುಭ ದಿನ. ಒಂದು ವೇಳೆ ನಿಮಗೆ ಈ ಸುದ್ದಿ ಇಷ್ಟ ಆದರೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.